ಗುಲೇಟ್ಗುಡ್ಡ ಟೀಮ್ ನಮ್ಮ ಸಿ ಪಿ ಐ ಬದಾಮಿ ನೇತೃತ್ವದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ವರ್ಷ ನಮ್ಮಲ್ಲಿ ಈಗಾಗಲೇ ಪ್ರೆಸ್ಸಲ್ಲಿ ರಿಪೋರ್ಟ್ ಆಗ್ತಾ ಇತ್ತು, ಮೀಡಿಯಲ್ಲಿ ರಿಪೋರ್ಟ್ ಆಗ್ತಾ ಇತ್ತು, ಹೌಸ್ ಥೆಫ್ಟ್ HBD ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅವರು ಒಂದು ಗ್ಯಾಂಗ್, ನಮ್ಮ ಕಟಾವ್ ಗ್ಯಾಂಗ್ಗೋಸ್ಕರ ತುಂಬ ಜನ ಬರ್ತಾರೆ. ಅದೇ ಗ್ಯಾಂಗ್ ಮೇಲೆ ನಮಗೆ ಡೌಟ್ ಇತ್ತು. ಆ ಒಂದು ಗ್ಯಾಂಗ್ಗೆ ಹಿಡಿದ್ಬಿಟ್ಟು ಅವರು ಟೋಟಲ್ 6 ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ಆ 6 ಕೇಸಲ್ಲಿ 1 ಕೇಸ್ 5 ಕೇಸ್ ನಮ್ಮಲ್ಲಿ ಆಗಿದೆ, 1 ಕೇಸ್ ಬೇರೆ ಡಿಸ್ಟ್ರಿಕ್ಟಲ್ಲಿ ಆಗಿದೆ, ರೋಣ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ನಮ್ಮಲ್ಲಿ ಇರುವ 5 ಕೇಸಲ್ಲಿ 3 ಕೇಸ್ ಗುಲೇಟ್ಗುಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಿತು. ಕ್ರೈಮ್ ನಂಬರ್ 3/2025, ಕ್ರೈಮ್ ನಂಬರ್ 141/2025, ಕ್ರೈಮ್ ನಂಬರ್ 3/2026 ಈ ವರ್ಷ. ಅದು ಬದಾಮಿ ಪೊಲೀಸ್ ಸ್ಟೇಷನಲ್ಲಿ 261/2025, 6/2026 ಅಂದರೆ 2 ಕೇಸ್ 2026 3 ಕೇಸ್ 25. ರೋಣ ಪೊಲೀಸ್ ಸ್ಟೇಷನಲ್ಲಿ 227/2025 ಅಂದರೆ ಹೋದ ವರ್ಷ ಅದು. ಸೊ ಟೋಟಲ್ ಹೋದ ವರ್ಷ ಅದು 4 ಕೇಸಸ್, ಈ ವರ್ಷದ್ದು 2 ಕೇಸಸ್, ಟೋಟಲ್ 6 ಕೇಸ್ ನಾವು ಈಗ ಡಿಟೆಕ್ಟ್ ಮಾಡಿದ್ದೀವಿ. ಇಂಟ್ಯಾಕ್ಟ್ ಆಲ್ಮೋಸ್ಟ್ 90% ಪ್ರಾಪರ್ಟಿ ನಮಗೆ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಸಿಕ್ಕಿದೆ. ಇದರಲ್ಲಿ ಮೋಡಸ್ ಆಪರಂಡಿ ಯಾವ ರೀತಿ, ಇವರು 5 ಜನದು ಗ್ಯಾಂಗ್ ಇದೆ. ಆ 5 ಜನದು ಹೆಸರು ಶಂಕರ್ ಹನುಮಂತ್ ಪವಾರ್, ವಯಸ್ಸು 20 ವರ್ಷ, ಕೂಲಿ ಕೆಲಸ ಮಾಡ್ತಾಯಿದ್ರು. ಅಭಿ ಅಲಿಯಾಸ್ ಶಿಖಮನಿ ಬೋಸ್ತೆ, ವಯಸ್ಸು 19 ವರ್ಷ. 3ನೇ ಪರ್ಸನ್ ಕರಣ್ ಶೇಖಪ್ಪ ಪವಾರ್, 20 ವರ್ಷ. ಇಬ್ಬರು ಲೇಡೀಸ್, ಲಕ್ಷ್ಮಿ ಅಲಿಯಾಸ್ ಅಶ್ವಿನಿ, ವಯಸ್ಸು 40 ವರ್ಷ. ಇವರು A1 ಅಕ್ಯೂಸ್ ಶಂಕರ್, ಇವರದು ತಾಯಿ. ಮತ್ತು 5ನೇ ಅಕ್ಯೂಸ್ ಮಮತಾ ಅಲಿಯಾಸ್ ಅಶ್ವಿನಿ, ವಯಸ್ಸು 21 ವರ್ಷ. ಇವರು A2 ಅಕ್ಯೂಸ್ ಅಭಿ, ಅವರದು ಹೆಂಡತಿ. ಸೊ ಈ ಮೋಡಸ್ ಆಪರಂಡಿ ಬಗ್ಗೆ ಹೇಳಿದರೆ, ಇವರು ಕಟಾವ್ಗೋಸ್ಕರ ನಮ್ಮಲ್ಲಿ ಬರ್ತಾರೆ. ಹೋದ ವರ್ಷ ಕೂಡ ಇವರು ಬಂದಿದ್ದರು, ಈ ವರ್ಷ ಕೂಡ ಬಂದಿದ್ದಾರೆ. ಬಂದಾಗ ಇವರು ಫುಲ್ ಡೇ ಅಲ್ಲಿ ಇದು ಏನಿದೆ ಅಲ್ಲಿ ಶುಗರ್ ಕೇನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ. ಸಂಜೆ ಇವ್ರ ಜೊತೆ ಬೇರೆ ಇವರು ಕಟಾವ್ ಗ್ಯಾಂಗ್ಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆಯಿಂದ ನಾವು ಎಣ್ಣೆ ಕುಡಿಯೋಕ್ಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪ್ರೇಟ್ ಆಗ್ತಾರೆ. ಮತ್ತು ಊರಲ್ಲಿ ಜೆಂಟ್ಸ್ ಮಾತ್ರ ಊರಲ್ಲಿ ಹೋಗ್ತಾರೆ, 3 ಜನ ಜೆಂಟ್ಸ್. ಈ ಲೇಡೀಸ್ ಹೋಗಲ್ಲ. ಲೇಡೀಸ್ದು ಮೇನ್ ಕೆಲಸ ಏನು ಕಳ್ತನದು ಪ್ರಾಪರ್ಟಿ, ಏನು ಸ್ಟೋಲನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡಬೇಕು ಅಂತ ಮೇನ್ ಕೆಲಸ. ಸೊ ಈ 3 ಜನ ಗಂಡು ಮಕ್ಕಳು ಇವರು ಊರಲ್ಲಿ ಹೋಗಿ ಯಾವುದು ಮನೆ ಲಾಕ್ಡ್ ಇದ್ದರೆ ಆ ಮನೆ ಅವರಿಗೆ ಇವರದು ಟೋಲ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಸ್ಪಾಟಲ್ಲಿ ಬ್ರೇಕ್ ಮಾಡಿ, ಸ್ಪೆಷಲಿ ಅದರಲ್ಲಿ ಟ್ರೆಜರಿ ಏನಾದರೂ ಬ್ರೇಕ್ ಮಾಡಿ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗಿ ಇವರು ಲೇಡೀಸ್ಗೆ ಕೊಡ್ತಾರೆ, ಇವ್ರ ಸಂಬಂಧಿಕರು ಇರ್ತಾರೆ. ಆ ಲೇಡೀಸ್ ಹೋಗಿ ಇವ್ರದ್ದು ಸ್ವಂತ ಊರಲ್ಲಿ ಅಲ್ಲಿ ಗೋಲ್ಡ್ ಅಂಗಡಿಯಲ್ಲಿ ಅಥವಾ ಬೇರೆ ಅಂಗಡಿಯಲ್ಲಿ ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಸೊ ಇವರು ತುಂಬ ಆರ್ಗನೈಸ್ ಫಾರ್ಮಲ್ಲಿ ಮಾಡ್ತಾಯಿದ್ರು. ಮತ್ತು ನಾವು ಕ್ಯಾಮ್ರಾ ಚೆಕ್ ಒಳಗೆ ಸ್ಪೆಷಲಿ ಇದರಲ್ಲಿ ಏನು 3 ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಊರು ಪ್ರದೇಶದಲ್ಲಿ ಮಾಡ್ತಾರೆ, ಅಲ್ಲಿ ಜಾಸ್ತಿ ಕ್ಯಾಮ್ರಾ ಇರಲ್ಲ. ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್ ಏನಿದೆ, ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಇವರು ಪೂರ್ತಿ ಡಿಟೆಕ್ಟ್ ಮಾಡಿದ್ದಾರೆ. ಸೊ 6 ಕಡೆದು ನಾವು ಟವರ್ ಡಂಪ್ ತಗೊಂಡು ಅಲ್ಲಿ ಕಾಮನ್ ನಂಬರ್ಸ್ ನಮಗೆ ಏನು ಸಿಕ್ಕಿದೆ ಅದು ನಮಗೆ ಇಂಪಾರ್ಟೆಂಟ್ ಲಿಂಕ್. 3ನೇ ಪಾಯಿಂಟ್, ಇವರು ಯಾವುದು ಕೆಲವು ಕಡೆ ಊರು ಎಂಟ್ರಿಯಲ್ಲಿ ನಮಗೆ ಸ್ವಲ್ಪ CCTV ಫುಟೇಜ್ ಸಿಕ್ಕಿದೆ ಕೂಡ. ಇವರು ಮಾಸ್ಕ್ ಹಾಕ್ತಾಯಿದ್ರು ಮತ್ತು ಗ್ಲೌಸ್ ಹಾಕ್ತಾಯಿದ್ರು. ಸೊ ನಮಗೆ ಫಿಂಗರ್ ಪ್ರಿಂಟ್ ಯಾವುದು ಸಿಕ್ಕಿಲ್ಲ ಇದರಲ್ಲಿ. ಓನ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಮತ್ತು ಆ್ಯಕ್ಚುಯಲ್ ಹ್ಯೂಮನ್ ಇಂಟೆಲಿಜೆನ್ಸ್ ಮೇಲೆ ಹಾರ್ಡ್ ವರ್ಕ್ ಮಾಡಿ ಎಲ್ಲಿ ಕಟಾವ್ ಗ್ಯಾಂಗ್ ಎಲ್ಲಿ ಇದೆ, ಸ್ವಲ್ಪ ಫೋಟೋ ಮ್ಯಾಚ್ ಆಗ್ತಾ ಇದೆ ಅಂತ ಹಾರ್ಡ್ ವರ್ಕ್ ಮಾಡಿ ಇವ್ರದ್ದು ಪೂರ್ತಿ ಟೈಮ್ ಇದು ಡಿಟೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಒಂದು ಕೇಸಲ್ಲಿ ರೋಣ ಕೇಸಲ್ಲಿ ಇವರು ಒಂದು ಫೋನ್ ಕಳ್ತನ ಮಾಡಿದರು, ಮೊಬೈಲ್ ಕಳ್ತನ ಮಾಡಿದರು. ಆ ಫೋನ್ ಅಲ್ಲಿ ಒಂದು ಸ್ವಂತ ಸಿಮ್ ಹಾಕಿದರು. ಅಲ್ಲಿಂದ ಕೂಡ ನಮಗೆ ಸ್ವಲ್ಪ ಡಬಲ್ ಕನ್ಫರ್ಮೇಷನ್ ಸಿಕ್ತು ಕಿ ಅದೇ ಟೀಮ್ ಇದ್ದಾರೆ ಅಂತ. ಸೊ ಕೊನೆಗೆ ಇವರು ಇಮಿಡಿಯೇಟ್ಲಿ ಇವರಿಗೆ ಡಿಟೆಕ್ಟ್ ಮಾಡಿ ಆ ಟೈಮಲ್ಲಿ ಡಿಸ್ಪೋಸ್ ಮಾಡೋಕ್ಕೆ, ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಡಿಸ್ಪೋಸ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಅವ್ರ ಕ್ಯಾಂಪ್ ಎಲ್ಲಿದೆ, ಆ ಕ್ಯಾಂಪ್ ಅವರು ಎಲ್ಲಿ ಸ್ವಲ್ಪ ಟೆಂಪ್ರರಿ ಶೆಡ್ ಮಾಡ್ತಾರೆ, ವಾಸ ಮಾಡ್ತಾರೆ, ಅಲ್ಲಿ ಹೋಗಿ ಇವರು ಇಂಟ್ಯಾಕ್ಟ್ ಪ್ರಾಪರ್ಟಿ ರಿಕವರಿ ಮಾಡಿ ಬಂದಿದ್ದಾರೆ. ಇದ್ರ ಜೊತೆಗೆ ಇನ್ನೂ 4 ಕೇಸ್ 5 ಕೇಸ್ ನಮ್ಮಲ್ಲಿ ಟೋಟಲ್, ಇವ್ರ ಕೇಸ್ ಬಿಟ್ಟು ಇನ್ನು 4 ಕೇಸ್ ನಮ್ಮಲ್ಲಿ ಕ್ಲೋಸ್ ಆಗ್ತಾ ಇದೆ. ರೋನ್ ಕೇಸ್ ಕೂಡ ಕ್ಲೋಸ್ ಆಗ್ತಾ ಇದೆ. ಎಲ್ಲ ಪ್ರಾಪರ್ಟಿ ಇಂಟ್ಯಾಕ್ಟ್ ಆಗಿ ಸಿಕ್ಕಿದೆ. ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ವರ್ಷ ನಮ್ಮ ಬನ್ನೇ ನೇತೃತ್ವದಲ್ಲಿ ಆಲ್ರೆಡಿ ಈಗಾಗಲೇ ನಾವು SBI ಬ್ಯಾಂಕ್ ಬಗ್ಗೆ ಕೂಡ ನಾವು ರಿಕವರಿ ನಮಗೆ ಚೆನ್ನಾಗಿ ಸಿಕ್ಕಿದೆ. ಗುಲೇಟ್ಗುಡ ಅಲ್ಲಿ ಚೆನ್ನಾಗಿ ಸಿಕ್ಕಿದೆ, ಬೇರೆ ಕಡೆ ಬದಾಮಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ. ಚೆನ್ನಾಗಿ ಈ ಟೀಮಲ್ಲಿ ನಮ್ಮಲ್ಲಿ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಅದನ್ನು ಕೂಡ ನಾವು ಮಾಡ್ತೀವಿ. ಸೊ ಬೇಸಿಕಲಿ ಏನಿದೆ, ಇವರು ಕಟಾವ್ ಗ್ಯಾಂಗ್ ಅವರು ತಾವು ನೋಡಿದರೆ ಸ್ಪೆಷಲಿ ಎಂಡ್ ಟೈಮ್ಗೆ ಜಾಸ್ತಿ ಆಫೆನ್ಸ್ ಆಗುತ್ತೆ. ಇನಿಷಿಯಲಿ ಬಂದಾಗ ಜಾಸ್ತಿ ಮಾಡಲ್ಲ, ಜನವರಿ ಫೆಬ್ರವರಿ ಅವರು ಕೆಲಸ ಮುಗಿದ ತನಕ ಅವರು ಮಾಡ್ತಾರೆ. ನಾವು ಪ್ರತಿಯೊಂದು ಕಟಾವ್ ಗ್ಯಾಂಗ್ ಎಲ್ಲಿದೆ ಫ್ಯಾಕ್ಟ್ರಿ ಕಡೆಯಿಂದ ನಾವು ಲಿಸ್ಟ್ ತೊಗೊಂಡಿದ್ದೀವಿ, ಎಷ್ಟು ಜನ ಬಂದಿದ್ದಾರೆ. ಅವ್ರದ್ದು ಏನೋ ಮೀಡಿಯೇಟರ್ ಇರ್ತಾರೆ, ಅವರು ಪೂರ್ತಿ ಆಧಾರ್ ಕಾರ್ಡ್ ಕೂಡ ಕಲೆಕ್ಟ್ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಹೋಗಿ ಅವ್ರದ್ದು ಫಿಂಗರ್ ಪ್ರಿಂಟ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಚಿಕ್ಕ ಡಿವೈಸ್ ಇದೆ, MCTNS ಆ್ಯಪ್, ಅಲ್ಲಿ ಹೋಗಿ ಮೊಬೈಲಲ್ಲಿ ಅವ್ರದ್ದು ಫಿಂಗರ್ ಪ್ರಿಂಟ್ ಚೆಕ್ ಮಾಡಬಹುದು. ಮ್ಯಾಕ್ಸಿಮಮ್ ಅಫೆನ್ಸಸ್ ನಾವು ನೋಡಿದರೆ ಇದರಲ್ಲಿ ನಮಗೆ ಏನಿದೆ, ಫೇಸ್ CCTVಯಿಂದ ಜಾಸ್ತಿ ಹೆಲ್ಪ್ ಆಗ್ತಾ ಇಲ್ಲ, ನಮಗೆ ಟವರ್ ಡಂಪಿಂದ ಹೆಲ್ಪ್ ಆಗ್ತಾ ಇದೆ. ಅದರ ಜೊತೆಗೆ ಏನಾದರೂ ಫಿಂಗರ್ ಪ್ರಿಂಟ್ ಟಚ್ ಆದರೆ, ಏನಾದರೂ ಟಚ್ ಆದರೆ ಅದರಿಂದ ಹೆಲ್ಪ್ ಆಗ್ತಾ ಇದೆ. ಈಗಾಗಲೇ ನಮ್ಮ ಹತ್ರ ಡೇಟಾಬೇಸ್ ಇದೆ. ಈ ಕೇಸಲ್ಲಿ ಕೂಡ ಹೋದ ವರ್ಷದ್ದು ಇವ್ರದ್ದು ಟವರ್ ಡಂಪ್ದು ಏನು ಡೇಟಾಬೇಸ್ ಏನಿದೆ, ಪ್ರತಿಯೊಂದು ಆಫೆನ್ಸ್ ಇದ್ದಾಗ ನಮ್ಮಲ್ಲಿ ಹಳೆ ಆಫೆನ್ಸ್ ಎಲ್ಲಿ ಆಗಿದೆ ಅವ್ರದ್ದು ಟವರ್ ಡಂಪ್ ನಮ್ಮ ಹತ್ತಿರ ಇದ್ದೇ ಇರುತ್ತೆ, ನಾವು ಮ್ಯಾಚ್ ಮಾಡ್ತೀವಿ.
ಇವರು ಡಿಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವರ ಆಫೆನ್ಸಿಂದ. ಅವ್ರ ಸಲ ಡಿಟೆಕ್ಟ್ ಆದ ನಂತರ ಇವರು ಮತ್ತೆ ಈ ಬೇರೆ ಬೇರೆ ಎಷ್ಟು ಆಫೆನ್ಸಲ್ಲಿ ಇವರ ಲಿಮಿಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದನ್ನು ಕೂಡ ಬೇರೆ ಆಫೆನ್ಸ್ ಕೂಡ ಇವರಿಗೆ ಡಿಟೆಕ್ಟ್ ಆಗಿದೆ. ಸೊ ಅದು ಕೆಲಸ ಕೂಡ ನಡೀತಾ ಇದೆ. ಟೋಟಲ್ ಇದು 3 ಜನ ಜೆಂಟ್ಸ್ ಇದ್ದರು, 2 ಜನ ಲೇಡೀಸ್ ಇದ್ದರು. ಲೇಡೀಸ್ ಫೀಲ್ಡಲ್ಲಿ ಹೋಗ್ತಾ ಇರಲಿಲ್ಲ ಕಳ್ತನ ಮಾಡೋಕ್ಕೆ, ಅವ್ರದ್ದು ಮೇನ್ ಕೆಲಸ ಡಿಸ್ಪೋಸಲ್ ಅಷ್ಟೇ ಇದು. ಟೋಟಲ್ ವ್ಯಾಲ್ಯೂ ನಮಗೆ ಇದರಲ್ಲಿ 76 ಗ್ರಾಮ್ ಗೋಲ್ಡ್ ವ್ಯಾಲ್ಯೂ ವರ್ತ್ 6,08,000 ಸಿಕ್ಕಿದೆ. ಇಂಟ್ಯಾಕ್ಟ್ ಪ್ರಾಪರ್ಟಿ ಸಿಕ್ಕಿದೆ. ಏನು ಕಳ್ತನ ಆಯಿತು ಅದೇ ಪ್ರಾಪರ್ಟಿ ಸಿಕ್ಕಿದೆ ನಮಗೆ ಇದರಲ್ಲಿ, ಅದು ಇಂಪಾರ್ಟೆಂಟ್. ಸ್ವಂತ ಊರಲ್ಲಿ ಮಹಾರಾಷ್ಟ್ರ ಕಡೆ ಹೋಗಿ ಗೋಲ್ಡ್ ಅಂಗಡಿಗೆ ಕೊಟ್ಟುಬಿಟ್ಟು ಆ ಥರ ತಗೋತಾ ಇದ್ರು. ಬಟ್ ಇದರಲ್ಲಿ ಡಿಸ್ಪೋಸ್ ಮಾಡಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ. ವಿದಿನ್ ಶಾರ್ಟ್ ಟೈಮೇ ಇವರು ಎಲ್ಲ ರಿಕವರ್ ಮಾಡಿದ್ದಾರೆ. ಕಬ್ಬಿನ ಗ್ಯಾಂಗ್ ಜೊತೆಗೇನೆ ಬಂದಿದ್ದಾರೆ, ಪಾರ್ದಿ ಕಮ್ಯುನಿಟಿಯಿಂದ ಬಂದಿದ್ದಾರೆ. ಯಾವ ಜೋಪಡಿ ಸರ್, ಜೋಪಡಿ ಕಾತರ್ಗಿ ಊರಲ್ಲಿ ಟೆಂಪ್ರರಿ ಶೆಡ್ ಏನು ಮಾಡ್ತಾರೆ, ಪಕ್ಕ ಮನೆ ಇರಲ್ಲ, ಟೆಂಪ್ರರಿ ಶೆಡಲ್ಲಿ ಸ್ಟೇ ಮಾಡ್ತಾ ಇದ್ರು. ಕಬ್ಬಿನ ಗ್ಯಾಂಗ್ ಕೆಲಸ ಕೂಡ ಮಾಡ್ತಾ ಇದ್ರು ಅದರಲ್ಲಿ. ಪೂರ್ತಿ ಗ್ಯಾಂಗ್ ಬರುತ್ತೆ. ಬೇರೆ ಗ್ಯಾಂಗ್ ಅವರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಇವರು ಸೆಪ್ರೇಟ್ ಆಗಿ ಅದರ ಜೊತೆಗೆ ಕೆಲಸ ಮಾಡ್ತಾರೆ. ಮೂಲ ಮಾಂಗಲೂರು ತಾಂಡ, ಜಿಂತನೂರ್ ತಾಲೂಕಾ, ಪರ್ಬನಿ ಡಿಸ್ಟ್ರಿಕ್ಟ್, ಮಹಾರಾಷ್ಟ್ರ ಸ್ಟೇಟ್.